ವೆರಿಕೋಸ್ ವೇನ್ಸ್ ಆದಾಗ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಮೊದಲನೇದಾಗಿ ನಿಮಗೆ ಕಾಲಲ್ಲಿ ಅಥವಾ ಎಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆ ಅಲ್ಲಿ ಉಬ್ಬಿದ ರಕ್ತನಾಳಗಳನ್ನು ನೀವು ನೋಡಬಹುದು. ಮೀನಖಂಡಗಳು ಇಲ್ಲಿ ತುಂಬಾ ನೋವಿರುತ್ತೆ. ಕೆಲವರಲ್ಲಿ ಕಾಲು ಪಾದದಲ್ಲಿ ಉರಿ ಕೂಡ ಕಂಡುಬರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಸಿರ್ಸಿ. ಚರ್ಮದ ಹತ್ತಿರ ಇರುವಂತಹ ಎಲ್ಲ ರಕ್ತನಾಳಗಳು ಈ ಒಂದು ರೀತಿಯ ತೊಂದರೆಗೆ ಒಳಗಾಗಬಹುದು. ಆದರೆ ಇದು ಕಾಮನ್ ಆಗಿ ಕಂಡುಬರುವಂತಹದ್ದು ಕಾಲಲ್ಲಿ. ಯಾಕಂದರೆ ನಾವು ಕಾಲನ್ನು ತುಂಬ ನಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಯೂಸ್ ಮಾಡ್ತೀವಿ. ತುಂಬ ಹೊತ್ತು ನಡೆಯೋದು, ತುಂಬ ಹೊತ್ತು ನಿಂತ್ಕೊಳ್ಳೋದು, ಈ ರೀತಿಯ ಕೆಲಸಗಳನ್ನು ಮಾಡೋರಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ತೊಂದರೆಯನ್ನು ನಾವು ಜಾಸ್ತಿಯಾಗಿ ನೋಡಬಹುದು. ವೆರಿಕೋಸ್ ವೇನ್ಸ್ ಆದಾಗ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಕಾಲಲ್ಲಿ ಅಥವಾ ಎಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆ ಅಲ್ಲಿ ಉಬ್ಬಿದ ರಕ್ತನಾಳಗಳನ್ನು ನೀವು ನೋಡಬಹುದು. ಹಾಗೆಯೇ ಆ ನಾಳಗಳು ಕಲರನ್ನು ಚೇಂಜ್ ಆಗಿರುತ್ತೆ. ಒಂದು ಅದು ಬ್ಲೂ ಕಲರ್ ನೀಲಿಗಟ್ಟಿರುತ್ತೆ, ಇಲ್ಲ ಅಂತಂದರೆ ಪರ್ಪಲ್ ಕಲರ್ ಬದನೆ ಕಲರ್ ಆಗಿರುತ್ತೆ. ಈ ರೀತಿ ಕಲರ್ ಚೇಂಜ್ ಆಗಿರುವಂತಹ ರಕ್ತನಾಳಗಳನ್ನು ನೀವು ನೋಡ್ಬೋದು. ಹಾಗೆಯೇ ಕೆಲವರಲ್ಲಿ ತುಂಬ ಪೇನ್ ಇರುತ್ತೆ. ಈ ನೋವೇನಿದೆ ಅದು ಎಲ್ಲರಲ್ಲಿ ಕಾಣಿಸ್ಕೊಳ್ಳಲ್ಲ, ಬಟ್ ಇದು ಕಾಣಿಸ್ಕೊಂಡ್ರೆ ಅದು ತುಂಬ ಅತಿಯಾಗಿರುತ್ತೆ. ಕಾಲಲ್ಲಿ ಒಂದು ರೀತಿಯ ಸೆಳೆತ ಇರುತ್ತೆ. ಕಾಲಿನ ಮಾಂಸಖಂಡಗಳಲ್ಲಿ ಕೂಡ ನೋವಿರುತ್ತೆ. ಅಂದರೆ ಕಾಫ್ ಮಸಲ್ ಅಂತ ಏನು ಕರಿತೀವಿ, ಮೀನಖಂಡಗಳು, ಇಲ್ಲಿ ತುಂಬ ನೋವಿರುತ್ತೆ. ಹಾಗೆಯೇ ಕೆಲವರಲ್ಲಿ ಕಾಲು ಪಾದದಲ್ಲಿ ಉರಿ ಕೂಡ ಕಂಡುಬರುತ್ತೆ ವೆರಿಕೋಸ್ ವೇನ್ಸ್ ತೊಂದರೆ ಇದ್ದರೆ. ಅದೇ ರೀತಿ ಕಾಲಲ್ಲಿ ಊತ ಕೂಡ ಕಾಣಿಸ್ಕೊಳ್ಬೋದು. ಹಾಗೆಯೇ ಇನ್ನೂ ಕೆಲವರಲ್ಲಿ ಈ ದಪ್ಪದಾದ ನಾಳಗಳ ಪಕ್ಕದಲ್ಲಿ ತುರಿಕೆ ಉಂಟಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ಆ ವೆರಿಕೋಸ್ ವೇನ್ಸ್ ಆಗಿರುವಂತಹ ಜಾಗದಲ್ಲಿ ಚರ್ಮದ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಈ ಒಂದು ಲಕ್ಷಣಗಳನ್ನು ನೋಡಿ ನೀವು ನಿಮಗೆ ವೆರಿಕೋಸ್ ವೇನ್ಸ್ ಇದೆ ಅಂತ ಅಂದ್ಕೊಳ್ಬೋದು. ಈ ವೆರಿಕೋಸ್ ವೇನ್ಸ್ ಯಾರಲ್ಲಿ ಜಾಸ್ತಿ ಕಾಣಬಹುದು ಅಂತ ನೋಡೋಕ್ಕೋದ್ರೆ, ಮೊದಲನೇದಾಗಿ ಇದು ಹೆರಿಡಿಟಿ, ಅನುವಂಶೀಯತೆಯಿಂದ ಬರುತ್ತೆ. ಅದೇ ರೀತಿ ಇನ್ನೊಂದು ದಪ್ಪ ಇರುವವರಲ್ಲಿ, ಒಬೆಸಿಟಿ ಇರುವವರಲ್ಲಿ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತೀರಾ ಅಥವಾ ತುಂಬ ನಡೀತೀರಾ ಅಂತಂದರೆ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ತೊಂದರೆ ಕಾಣಿಸ್ಕೊಳ್ಬೋದು. ಯಾಕೆ ಅಂತ ನೋಡೋದಾದರೆ, ನಾವು ಯಾವಾಗ ನಿಂತು ಅಥವಾ ತುಂಬ ನಡೆದು ಕೆಲಸ ಮಾಡ್ತೀವೋ ಆವಾಗ ನಮ್ಮ ಕಾಲುಗಳಲ್ಲಿರುವ ರಕ್ತನಾಳಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಈ ಒಂದು ಪ್ರೆಷರ್ ಬಿದ್ದಾಗ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಕಂಡುಬರುತ್ತೆ. ವೆರಿಕೋಸ್ ವೇನ್ಸಲ್ಲಿ ಏನಾಗುತ್ತೆ, ಯಾಕೆ ವೆರಿಕೋಸ್ ವೇನ್ಸ್ ಆಗುತ್ತೆ ಅಂತ ನೋಡೋಕೆ ಹೋದರೆ, ಇದು ಒಂದು ಸಿಂಪಲ್ ಮೆಕ್ಯಾನಿಸಮ್. ಅಲ್ಲಿ ದುರ್ಬಲಗೊಂಡ ರಕ್ತನಾಳಗಳಿಂದ ಆಗಿರುವಂಥದ್ದು. ನಮ್ಮ ಹಾರ್ಟ್ನ ಕೆಲಸ ಏನು ಅಂತಂದರೆ, ನಮ್ಮ ದೇಹಕ್ಕೆಲ್ಲ ಶುದ್ಧವಾದ ರಕ್ತವನ್ನು ಒದಗಿಸುವಂಥದ್ದು. ರಕ್ತನಾಳಗಳು ಏನು ಮಾಡುತ್ತೆ ಅಂತಂದರೆ, ದೇಹದ ಉಳಿದ ಭಾಗಗಳಿಗೆ ರಕ್ತ ಹೋದ್ಮೇಲೆ ಅದನ್ನು ವಾಪಸ್ ಹಾರ್ಟಿಗೆ ತಂದು ಮತ್ತೆ ಶುದ್ಧ ಮಾಡುತ್ತೆ. ಯಾವಾಗ ಈ ರಕ್ತನಾಳಗಳು ದುರ್ಬಲ ಆಗುತ್ತೋ, ಅದು ರಕ್ತ ಏನು ಕೆಲಸ ಮಾಡಬೇಕಂದ್ರೆ ಅದು ಗ್ರಾವಿಟಿಯ ವಿರುದ್ಧವಾಗಿ ನಮ್ಮ ಹಾರ್ಟನ್ನು ತಲುಪಬೇಕಾಗುತ್ತೆ. ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕೆಲಸ ಮಾಡಬೇಕಂದ್ರೆ ರಕ್ತನಾಳಗಳು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇದರಲ್ಲಿರುವ ವಾಲ್ಸ್ ಕೂಡ ಸ್ಟ್ರಾಂಗ್ ಆಗಿರಬೇಕು, ಕವಾಟಗಳು ಅಂತ ಹೇಳ್ತೀವಿ. ಈ ಕವಾಟಗಳು ದುರ್ಬಲಗೊಂಡಾಗ ಆ ರಕ್ತ ಏನಿದೆ ನಮ್ಮ ಹಾರ್ಟ್ಗೆ ಹೋಗೋದ್ರ ಬದಲು ವಾಪಸ್ ರಕ್ತನಾಳಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಆಗ ಏನು ಶುದ್ಧಿ ಆಗಬೇಕಿತ್ತೋ ಆ ರಕ್ತ ಸ್ಟೋರ್ ಆಗ್ತಾ ಹೋಗೋದ್ರಿಂದ ಆ ಒಂದು ರಕ್ತನಾಳ ಏನಿದೆ ಅದರ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಅದು ಅಲ್ಲಿ ಪ್ರೆಷರ್ ಆಗ್ತಾ ಹೋಗಿ ಆ ರಕ್ತನಾಳ ಕೂಡ ಊದ್ಕೊಳ್ಳುತ್ತೆ. ಈ ಒಂದು ತೊಂದರೆಗೆ ನಾವು ಹೇಗೆ ಪರಿಹಾರ ಕಂಡುಕೊಳ್ಬಹುದು ಮನೆಯಲ್ಲಿಯೇ ಅಂತ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎಕ್ಸಸೈಸ್ ಮಾಡುವಂಥದ್ದು. ವೆರಿಕೋಸ್ ವೇನ್ಸಿಗೆ ಅಂತಲೇ ಇರುವಂತಹ ಎಕ್ಸಸೈಸ್ನ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಹಾಗೆಯೇ ರಕ್ತನಾಳಗಳು ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಬ್ಲಡ್ ಸರಾಗವಾಗಿ ಸರ್ಕ್ಯುಲೇಟ್ ಆಗಿ ನಿಮಗೆ ಈ ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಫ್ಲೇವನಾಯ್ಡ್ಸ್ ಜಾಸ್ತಿ ಇರುವಂತಹ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಇದು BP-ಯನ್ನು ಕಡಿಮೆ ಮಾಡುತ್ತೆ, ಅಂದರೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ರಕ್ತನಾಳಗಳಲ್ಲಿ ಬ್ಲಡ್ ಸರಾಗವಾಗಿ ಹರಿದಾಡುವಂತೆ ನೋಡ್ಕೊಳ್ಳುತ್ತೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನನ್ನು ಸರಾಗವಾಗಿ ಮಾಡುವಂತೆ ನೋಡ್ಕೊಳ್ಳುತ್ತೆ. ಇದು ಯಾವ್ಯಾವುದು ಫ್ಲೇವನಾಯ್ಡ್ಸ್ ಜಾಸ್ತಿ ಇರುವಂತಹ ಆಹಾರ ಯಾವ್ಯಾವುದು ಅಂತ ನೋಡೋಕೆ ಹೋದರೆ, ಆನಿಯನ್, ಬ್ರೋಕೋಲಿ, ಸಿಟ್ರಸ್ ಫ್ರೂಟ್ಸ್, ಈ ರೀತಿಯ ಆಹಾರಗಳನ್ನು ನೀವು ನಿಮ್ಮ ಪ್ರತಿದಿನದ ಆಹಾರ ಕ್ರಮದಲ್ಲಿ ರೂಢಿಸ್ಕೊಳ್ಳುವಂಥದ್ದು.
ಹಾಗೆಯೇ ಕಾಲನ್ನು ಎತ್ತರಿಸಿ ಮಲಗುವಂಥದ್ದು. ಕಾಲು ಏನಿರುತ್ತೆ ಅದು ನಿಮ್ಮ ಹಾರ್ಟ್ ಲೆವೆಲ್ಗಿಂತ ಎತ್ತರವಾಗಿರಬೇಕು. ನೀವು ಮಲಗುವಾಗ ಕಾಲನ್ನು ಎಲಿವೇಟೆಡ್ ಸ್ಥಿತಿಯಲ್ಲಿ ಇಟ್ಟು ಮಲಗುವಂಥದ್ದು, ಅಥವಾ ಪ್ರತಿದಿನ 10 ನಿಮಿಷಗಳ ಕಾಲ ನೀವು ನಿಮ್ಮ ಕಾಲನ್ನು ಎತ್ತರಿಸಿ ಇಟ್ಟುಕೊಳ್ಳುವಂಥದ್ದು. ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ನಿಮಗೆ ವೆರಿಕೋಸ್ ವೇನ್ಸ್ ತೊಂದರೆ ಏನಿದೆ ಅದು ಕಡಿಮೆ ಆಗಬಹುದು. ಹಾಗೆಯೇ ವರ್ಜಿನ್ ಕೋಕೋನಟ್ ಆಯಿಲಿಂದ ರಿವರ್ಸ್ ಮಸಾಜ್ ಮಾಡುವಂಥದ್ದು. ವರ್ಜಿನ್ ಕೋಕೋನಟ್ ಆಯಿಲ್ನ ತೆಗೆದುಕೊಳ್ಳಿ, ಅದನ್ನು ನಿಮ್ಮ ಕಾಲಿಗೆ ಹಚ್ಚಿ ಒತ್ತಡ ಹಾಕದೇನೆ ಕೆಳಗಿಂದ ಮೇಲ್ಭಾಗ ಅಂದರೆ ಮೇಲ್ಮುಖವಾಗಿ ನೀವು ಮಸಾಜ್ ಮಾಡುವಂಥದ್ದು. ರಿವರ್ಸ್ ಮಸಾಜ್ ಮಾಡೋದ್ರಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ನಿಮಗೆ ಈ ಒಂದು ವೆರಿಕೋಸ್ ವೇನ್ಸ್ ತೊಂದರೆ ಏನಿದೆ ಅದು ಕಡಿಮೆ ಆಗ್ಬೋದು. ಹಾಗೆಯೇ ನೀವು ನಿಂತು ಅಥವಾ ತುಂಬ ಓಡಾಡ್ತೀರಾ ಅಥವಾ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತೀರಾ ಅಂತಂದರೆ ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋದು ಅದು ಕಾಲಲ್ಲಿರುವ ರಕ್ತನಾಳಗಳು ಉಬ್ಬದ ಹಾಗೆ ನೋಡ್ಕೊಳ್ಳುತ್ತೆ, ಹಾಗೆ ರಕ್ತ ಸರಾಗವಾಗಿ ಸಂಚರಿಸುವಂತೆ ನೋಡ್ಕೊಳ್ಳುತ್ತೆ. ಸೊ ಸ್ಟಾಕಿಂಗನ್ನು ನೀವು ಯೂಸ್ ಮಾಡುವಂಥದ್ದು. ಹಾಗೆಯೇ ತುಂಬ ಟೈಟ್ ಬಟ್ಟೆಯನ್ನು ಹಾಕಿಕೊಳ್ಳುವುದನ್ನು ಅವಾಯ್ಡ್ ಮಾಡುವಂಥದ್ದು. ಜೀನ್ಸ್ ಅಥವಾ ಪ್ಯಾಂಟನ್ನು ಧರಿಸುವಾಗ ಅದು ತುಂಬ ಟೈಟ್ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ತುಂಬ ಟೈಟ್ ಇದ್ದರೆ ಅದು ನಿಮ್ಮ ಸರ್ಕ್ಯುಲೇಷನ್ಗೆ ತೊಂದರೆ ಮಾಡಿ ಈ ರೀತಿ ವೆರಿಕೋಸ್ ವೇನ್ಸ್ ತೊಂದರೆ ಆಗುವಂತೆ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಟೈಟ್ ಬಟ್ಟೆಯನ್ನು ಹಾಕಿಕೊಳ್ಳುವುದನ್ನು ಅವಾಯ್ಡ್ ಮಾಡುವಂಥದ್ದು. ಹಾಗೆಯೇ ಶುಂಠಿಯ ಟೀಯನ್ನು ಕಾಲಿಗೆ ಹಚ್ಕೊಳ್ಳುವಂಥದ್ದು. ಶುಂಠಿಯ ಕಷಾಯವನ್ನು ಮಾಡಿ ಆ ಡಿಕಾಕ್ಷನಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಅದ್ದಿ ಅದನ್ನು ನಿಮ್ಮ ವೆರಿಕೋಸ್ ವೇನ್ಸ್ ಇರುವಂತಹ ಜಾಗದಲ್ಲಿ ಹಚ್ಚಿಕೊಳ್ಳೋದ್ರಿಂದ ಏನು ಊತ ಇದೆ ಅದು ಕಡಿಮೆ ಆಗುತ್ತೆ, ಹಾಗೆಯೇ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಆ್ಯಪಲ್ ಸಿಡರ್ ವಿನೆಗರ್ನು ಕೂಡ ನೀವು ಹೀಗೆ ಮಾಡ್ಬೋದು. ಆ್ಯಪಲ್ ಸಿಡರ್ ವಿನೆಗರ್ಗೆ ಒಂದು ಬಟ್ಟೆಯನ್ನು ಅದ್ದಿ ಅದನ್ನು ವೆರಿಕೋಸ್ ವೇನ್ಸ್ ಇರುವಂತಹ ಜಾಗದಲ್ಲಿ ಹಚ್ಚೋದ್ರಿಂದ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆಯೇ ಟೊಮೆಟೊ ಏನಿದೆ ಅದನ್ನು ನೀರು ಹಾಕದೆ ರಸವನ್ನು ತೆಗೆದುಕೊಳ್ಳಿ. ಆ ರಸವನ್ನು ನಿಮ್ಮ ಕಾಲಿಗೆ ಅಂದರೆ ವೆರಿಕೋಸ್ ವೇನ್ಸ್ ಇರುವಂತಹ ಜಾಗದಲ್ಲಿ ಹಚ್ಚಿದರೆ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವಂತಹ ರಕ್ತನಾಳಗಳು ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಇನ್ನೊಂದು ಹಾರ್ಸ್ ಚೆಸ್ಟ್ನಟ್ ಅಥವಾ ಗ್ರೇಪ್ ಸೀಡ್, ಇವೆರಡೂ ಸೀಡ್ಗಳು ತುಂಬ ಉಪಯುಕ್ತಕಾರಿ. ಇವೆರಡೂ ಸೀಡ್ನ ಪೌಡರ್ ಮಾಡಿ ನೀವು ನೀರಿನೊಂದಿಗೆ ಮಿಕ್ಸ್ ಮಾಡಿ ಹಚ್ಬೋದು. ಇದರಿಂದ ಕೂಡ ನಿಮಗೆ ವೆರಿಕೋಸ್ ವೇನ್ಸ್ ತೊಂದರೆ ಏನಿದೆ ಅದು ಕಡಿಮೆ ಆಗುತ್ತೆ. ಈ ಮನೆಮದ್ದನ್ನು ನೀವು ಕೂಡ ಉಪಯೋಗಿಸಿ ನಿಮಗೆ ಗೊತ್ತಿರೋ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.